ಪವರ್ ಶೇರಿಂಗ್ ಫೈಟ್ ಮಧ್ಯೆ ಡಿಸಿಎಂ ಡಿಕೆಶಿ ಹೊಸ ದಾಳ 50-50 ಅಧಿಕಾರ ಹಂಚಿಕೆಗೆ ಇನ್ನು 8 ತಿಂಗಳು ಮಾತ್ರ ಬಾಕಿ ಇದೆ. ಅಧಿಕಾರ ಹಂಚಿಕೆಗೆ ಇನ್ನೇನು 8 ತಿಂಗಳು ಮಾತ್ರ ಬಾಕಿ ಇದೆ. ಪವರ್ ಶೇರಿಂಗ್ ಫೈಟ್ ಮಧ್ಯೆ ಡಿಸಿಎಂ ಹೊಸ ದಾಳವನ್ನ ಉರುಳಿಸುವುದಕ್ಕೆ ಸಜ್ಜಾಗಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟು ಡಿಕೆ ಶಿವಕುಮಾರ್ ದಾಳ ಉರುಳಿಸಿದ್ದಾರೆ. ಒಪ್ಪಂದಕ್ಕೂ ಮೊದಲೇ ಅಧಿಕಾರಕ್ಕೆ ಡಿಕೆಶಿಯಿಂದ ಕ್ಲೈಮ್ ಮಾಡಲಾಗ್ತಾ ಇದೆ. ಪಕ್ಷದ ಒಳಗಿನ ಆಂತರಿಕ ಕಿತ್ತಾಟದಿಂದ ಭಾರಿ ಡ್ಯಾಮೇಜ್ ಆಗ್ತಾ ಇದೆ. ಹೀಗಾಗಿ ಒಪ್ಪಂದಕ್ಕೂ ಮೊದಲೇ ಅಧಿಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಎರಡು 2028 ಚುನಾವಣೆ ಟಾರ್ಗೆಟ್ ಮಾಡಿ ಅಧಿಕಾರ ಹಂಚಿಕೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಯೋಚನೆ ಮಾಡಿ. 2028 ಚುನಾವಣೆ ಅಲ್ಲಿ ನಾವು ಗೆಲ್ಲಬೇಕು ಅಂತ ಅಂದ್ರೆ ನೀವು ಯೋಚನೆ ಮಾಡಬೇಕು. ಈಗಿನಿಂದಲೇ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಶುರು ಮಾಡಿ. ಮಾತುಕತೆ ಶುರುವಾದ್ರೆ ನನಗೂ ಸಹಾಯವಾಗುತ್ತೆ. ಪವರ್ ಶೇರಿಂಗ್ಗೆ ವೇದಿಕೆ ಸಿದ್ಧವಾಗಲಿ ಎಂಬ ಡಿಸಿಎಂ ಹೇಳಿಕೆಯನ್ನ ಅಂದ್ರೆ ಒಳಗೊಳಗೆ ಮಾತನಾಡಿರೋದು ಈ ವಿಚಾರ. ಪವರ್ ಶೇರಿಂಗ್ ಬಗ್ಗೆ ಈಗಲೇ ಚರ್ಚೆ ಮಾಡಿ, ಸಭೆ ಮಾಡಿ. ಏಕೆ ಅಂತ ಹೇಳಿದರೆ ಈಗಲೇ ಅಧಿಕಾರ ಹಂಚಿಕೆ ವಿಚಾರ ಚರ್ಚೆ ಆಗಿಬಿಟ್ರೆ ಮುಂದೆ ಸಮಸ್ಯೆ ಆಗುವುದಿಲ್ಲ. ಜೊತೆಗೆ 2028 ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿ ಗೆಲ್ಲಬೇಕು ಅಂತ ಅಂದರೆ ನಾವೀಗ ಅಧಿಕಾರ ಹಂಚಿಕೆ ಮಾಡಲೇಬೇಕು. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಾದ. ಆದರೆ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ನಾಯಕರಿದ್ದಾರಲ್ಲ, ಅವರೆಲ್ಲ ಯಾವುದೇ ಕಾರಣಕ್ಕೂ ಡಿಸಿಎಂ ಆಗಿರುವಂಥ ಡಿಕೆ ಶಿವಕುಮಾರ್ ಸಿಎಂ ಆಗಲೇಬಾರದು ಅನ್ನೋ ನಿಟ್ಟಿನಲ್ಲಿ ಹಠ ತೊಟ್ಟು ನಿಂತಂಗೆ ಕಾಣಿಸ್ತಾ ಇದೆ. ಆದರೆ ಅದಕ್ಕೆ ತಕ್ಕಂಗೆ ನನಗೆ ಬೇರೆ ಬೇರೆ ಆಪ್ಷನ್ಗಳಿದ್ದಾವೆ ಅನ್ನೋ ನಿಟ್ಟಿನಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಇತ್ತೀಚಿನ ದಿನಗಳಲ್ಲಿ ತೋರಿಸ್ಕೊಂಡು ಬರ್ತಾ ಇದ್ದಾರೆ.